ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ವಿದ್ಯಾರ್ಥಿಗಳೇ, ಶಾಲಾ ಶಿಕ್ಷಕರೇ ಹಾಗೂ ಶಾಲಾ ವ್ಯವಸ್ಥಾಪಕರೇ. ತಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹೋದ್ ಕ್ಲಾಸ್ನಲ್ಲಿ ರಾಸಾಯನಿಕ ಸಮೀಕರಣಗಳ ಕುರಿತು ಮತ್ತೆ ಅದರನ್ನ ಹೇಗೆ ಸರಿದೂಗಿಸಬಹುದು ಅನ್ನೋದ್ರ ಕುರಿತು ಕಲ್ತಿದ್ವಿ. ಆ ಒಂದು ಕ್ಲಾಸಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತೀನಿ ಅಂತ ನಾನು ಹೇಳಿದ್ದೆ. ಆದ್ರೆ ಇವತ್ತು ಶನಿವಾರ ಆಗಿರೋದ್ರಿಂದ ಭಾನುವಾರದ ರಜೆಯ ನಂತರ ಅಂದ್ರೆ ಮತ್ತೆ ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನ ಕೇಳ್ತೀನಿ. ದಯವಿಟ್ಟು ಪ್ರಿಪೇರ್ ಮಾಡ್ಕೊಂಡು ಬಂದಿರಿ. ಯಾಕಂದ್ರೆ ಅದ್ರ ಜೊತೆಗೆ ಇವತ್ತಿನ ಪಾಠದ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಲಿಕ್ಕುಂಟು. ನಾನು ಕ್ವಶನ್ ಪೇಪರ್ ಆ ರೀತಿ ಪ್ರಿಪೇರ್ ಮಾಡಿರೋದ್ರಿಂದ ಒಟ್ಟಿಗೆ 2 ಕೇಳ್ತೀನಿ. ಅದಕ್ಕೆ ಸರಿಯಾಗಿ ನೀವು ಪ್ರಿಪೇರ್ ಮಾಡ್ಕೊಂಡು ಬಂದಿರಿ. ಓಕೆ, ಸೊ ಇವತ್ತಿನ ಕ್ಲಾಸ್ ನ ಶುರು ಮಾಡೋಣ. ಇವತ್ತು ನಿಮ್ಗೆ ಹೊಸದೊಂದು ಚಾಪ್ಟರ್ ಅಥವಾ ಹೊಸದೊಂದು ಅಧ್ಯಾಯದ ಪಾಠವನ್ನ ಮಾಡ್ತಾ ಇದ್ದೀನಿ. ಈ ಪಾಠದ ಹೆಸರು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಪದದಿಂದ ಪದ ಇದು ಏನು ನಮ್ಗೆ ಅರ್ಥೈಸುತ್ತೆ ಅಂತ ನೋಡೋಕ್ಕಿಂತ ಮುಂಚೆ ನೀವು ಗಮನಿಸಿದ್ದೀರಾ, ನಿಮ್ಮ ಯೂನಿಫಾರ್ಮ್ ನ ತೆಗೆದುಕೊಳ್ಳಿ. ನಿಮ್ಗಿರುವಂತಹ ಈ ಯೂನಿಫಾರ್ಮ್ ಏನಿದೆ, ಬಿಳಿಯ ಬಣ್ಣದ ಯೂನಿಫಾರ್ಮ್ ನ ಸಾಮಾನ್ಯವಾಗಿ ಶನಿವಾರ ನಾವು ಹಾಕೊಂಡ್ ಬರ್ತೀವಿ. ಅಕಸ್ಮಾತ್ ಈ ಬಿಳಿಯ ಬಣ್ಣದ ಯೂನಿಫಾರ್ಮ್ ಮೇಲೆ ಏನಾದ್ರೂ ಕಲೆಯನ್ನ ಆದಾಗ, ಆ ಕಲೆಯನ್ನ ನೀವು ಸಾಬೂನಿನಿಂದ ತಿಕ್ಕಿದಾಗ, ಈಗ ಉದಾಹರಣೆಗೆ ಅರಿಶಿಣದ ಕಲೆ ಆಯ್ತು ಅಂತ ಇಟ್ಕೊಳ್ಳಿ. ಅದನ್ನ ನೀವು ಸಾಬೂನಿನಿಂದ ತಿಕ್ಕಿದಾಗ ಆ ಅರಿಶಿಣ ಕೆಂಪು ಬಣ್ಣಕ್ಕೆ ತಿರುಗದ್ನ ಗಮನಿಸಿದ್ದೀರಾ? ಅಥವಾ ಮೈಗೆ ನೀವು ಅರಿಶಿಣವನ್ನ ಒಂದು ಮಾರ್ಜಕ ಅಂತ ಹೇಳಿದ್ರೆ ಸ್ಕ್ರಬ್ಬರ್ ರೀತಿ ಹಚ್ಕೊಂಡು ಅದಾದ ನಂತರ ಸೋಪಿನಲ್ಲಿ ಅದನ್ನ ತೊಳಿಬೇಕಾದ್ರೆ ಸೋಪಿನ ಬಣ್ಣ ಬದಲಾಗೋದನ್ನ ನೀವ್ ಯಾವತ್ತಾದ್ರೂ ಗಮನಿಸಿದ್ದೀರಾ? ಗಮನಿಸಿಲ್ಲ ಅಂದ್ರೆ ಇನ್ ಮುಂದೆ ಗಮನಿಸ್ಲಿಕ್ಕೆ ಕಲೀರಿ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಚಾಪ್ಟರ್ ನಲ್ಲಿ ನಾವು ಈ ಒಂದು ಅಸಿಡಿಕ್ ರಿಯಾಕ್ಷನ್ ಅಂತ ಏನ್ ಕರಿತೀವಿ, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಇವುಗಳ ಬಗ್ಗೆ ತಿಳ್ಕೊಂತಾ ಹೋಗ್ತೀವಿ. ನೋಡಿ, ವಿಜ್ಞಾನ ಅನ್ನೋದು ಯಾವ್ದೋ ದೂರದ ಬೆಟ್ಟ ಅಲ್ಲ. ನಮ್ಮ ಸುತ್ತಮುತ್ತಲು ನಡೆಯುವಂತಹ ವಾತಾವರಣದಲ್ಲಿ ನಾವು ವೈಜ್ಞಾನಿಕ ವಿಷಯಗಳನ್ನ ಕಲಿತಾ ಹೋಗಬಹುದು. ಅದೇ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗೂ ವಿಜ್ಞಾನದ ವಿದ್ಯಾರ್ಥಿಗೂ ಇರುವಂತಹ ವ್ಯತ್ಯಾಸ. ತಿಳಿತಾ? ಈಗ ಇವತ್ತಿನ ಚಾಪ್ಟರ್ ಬಗ್ಗೆ ತಿಳ್ಕೊಂತಾ ಹೋಗೋಣ. ಈಗ ನಾನು ಸಾಮಾನ್ಯವಾಗಿ ಮಾವಿನಕಾಯಿ ಅಥವಾ ಹುಣಸೆ ಹಣ್ಣು ಅದು ಹೇಗಿರುತ್ತೆ, ಅದಕ್ಕೊಂದು ಸ್ವಲ್ಪ ನಾವು ಉಪ್ಪು ಖಾರವನ್ನ ಹಾಕಿ ಬೆರೆಸಿ ತಿಂತಾ ಇದ್ರೆ ಆಹಾ ಎಂತ ರುಚಿ ಅಂತ ಹೇಳಿದಾಗ ಈಗಾಗ್ಲೇ ನಿಮ್ಮ ಬಾಯಲ್ಲಿ ನೀರು ಉರ್ಲಿಕ್ಕೆ ಶುರುವಾಗಿರುತ್ತೆ ಅಲ್ವಾ? ನಾವು ಆ ಒಂದು ರುಚಿಯನ್ನ ತಿನ್ನದೇ ಹೋದ್ರೂ ಕೂಡ ಅದು ಹೇಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಸೊ ಒಂದ್ ರೀತಿ ಅಸಿಡಿಕ್ ರಿಯಾಕ್ಷನ್ ಅನ್ನೋದು ನಮ್ಮಲ್ಲೂ ಕೂಡ ಆಗಿರುತ್ತೆ. ಸೊ ಇದೇ ಹುಳಿಯ ಪದಾರ್ಥಕ್ಕೆ ಇರುವಂತಹ ಶಕ್ತಿ ಅಂತ ಹೇಳ್ಬಹುದು. ಸೊ ಒಟ್ಟಾರೆ ಆಹಾರದ ಹುಳಿ ಮತ್ತು ಕಹಿ ರುಚಿಗಳ ಅನುಕ್ರಮಕವಾಗಿ ಅವುಗಳಲ್ಲಿರುವಂತಹ ಆಮ್ಲ ಅಸಿಡಿಕ್, ಪ್ರತ್ಯಾಮ್ಲಗಳಿಂದ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಅತಿಯಾದ ಆಹಾರ ಸೇವನೆಯ ನಂತರ ಆಮ್ಲೀಯತೆಯಿಂದ ಅಂದ್ರೆ ಅಸಿಡಿಕ್ ರಿಯಾಕ್ಷನ್ ಅಥವಾ ಗ್ಯಾಸ್ಟ್ರಿಕ್ ತರ ಆದಾಗ ನೀವು ಅವ್ರಿಗೆ ಪರಿಹಾರವಾಗಿ ಏನನ್ನ ಕೊಡ್ತೀರಾ? ಒಂದು ನಿಂಬೆ ರಸ, ಇನ್ನೊಂದು ವಿನೆಗರ್, ಇನ್ನೊಂದು ಅಡುಗೆ ಸೋಡದ ದ್ರಾವಣ. ಇದ್ರಲ್ಲಿ ಯಾವ್ದನ್ ಕೊಡ್ತೀರಾ ನೀವು? ಯಾವ್ದನ್ ಕೊಡ್ಬೋದು ನೀವು? ಯೋಚನೆ ಮಾಡಿ. ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಇವತ್ತೇ ಮನೆಗ್ ಹೋಗಿ ನಿಮ್ ತಾಯಿನ ಕೇಳ್ತಿ, ಯಾರಿಗಾದ್ರೂ ಈ ತರ ಗ್ಯಾಸ್ಟ್ರಿಕ್ ತರ ಆದ್ರೆ ಅವ್ರಿಗೆ ಏನನ್ನ ಕೊಡ್ತಾರೆ ಮನೆಯಲ್ಲಿ ಅಂತ ಅನ್ನೋದು. ಗೊತ್ತಾಯ್ತಾ? ಮುಂದಿನ ಕ್ಲಾಸ್ ನಲ್ಲಿ ನಾನು ಕೇಳ್ತೀನಿ. ಆಗ ನೀವು ಉತ್ತರ ಕೊಟ್ರೆ ನಮ್ಗೆ ಗೊತ್ತಾಗಲ್ಲ ಮ್ಯಾಮ್, ನಾವ್ ಕರೆದ್ರು ನಿಮ್ಗೆ ಕೇಳಿಸಲ್ಲ ಅಂದ್ರೆ ಚಾಟ್ ಮೂಲಕ ಆದ್ರೂ ನಮ್ಗೆ ಉತ್ತರವನ್ನ ಕೊಡ್ಬೇಕಾಗತ್ತೆ. ತಿಳಿತಾ? ಈಗ ಈ ಪರಿಹಾರವನ್ನ ಆಯ್ಕೆ ಮಾಡುವಾಗ ನೀವು ಯಾವ ಗುಣಲಕ್ಷಣದ ಕುರಿತು ಯೋಚಿಸ್ತಾ ಇದ್ದೀರಾ? ಖಂಡಿತವಾಗಿಯೂ ನೀವು ಒಂದು ಇನ್ನೊಂದರ ಪರಿಣಾಮಗಳನ್ನ ಶೂನ್ಯಗೊಳಿಸುವ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಾಮರ್ಥ್ಯದ ಕುರಿತು ಜ್ಞಾನವನ್ನ ಬಳಸ್ಕೊಂಡಿರ್ತೀರಾ. ಹೌದಾ? ನಾನು ಈ ಪ್ರಶ್ನೆಯನ್ನ ಕೇಳ್ಬೇಕಾದ್ರೆ, ಈಗ ಒಬ್ರಿಗೆ ಅಸಿಡಿಕ್ ರಿಯಾಕ್ಷನ್ ಅನ್ನೋದೇನಾದ್ರೂ ಆಯ್ತು ಅಂದ್ರೆ, ಈಗ ನಿಂಬೆ ರಸ ಯಾವ ತರ ಕ್ಯಾರೆಕ್ಟರಿಸ್ಟಿಕ್ಸ್ ನ ಹೊಂದಿದೆ? ಅದು ಕೂಡ ಅಸಿಡಿಕ್ ಅಥವಾ ಆಮ್ಲಗಳ ರಿಯಾಕ್ಷನ್ ಹೊಂದಿರುತ್ತೆ. ಅದೇ ತರ ವಿನೆಗರ್ ಯಾವ ತರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನ ಹೊಂದಿದೆ?
ಅಥವಾ ಅಡಿಗೆ ಸೋಡಾ ಇದ್ರಲ್ಲಿ ಯಾವ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಇವುಗಳನ್ನ ನೀವು ಒಂದು ಪಟ್ಟಿ ಮಾಡಿ ಯೋಚನೆ ಮಾಡಿ ಇದ್ರಲ್ಲಿ ಯಾವ್ದನ್ನ ನಾವು ಸೇವಿಸಿದ್ರೆ ಈ ಒಂದು ಗ್ಯಾಸ್ಟ್ರಿಕ್ ಅನ್ನೋದು ತಗ್ಗುತ್ತೆ, ಕಮ್ಮಿ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚಿಸ್ತಿರ್ತೀರಾ ಅಲ್ವಾ? ಸರಿ, ನೋಡೋಣ. ನಿಮ್ಮ ಯೋಚನೆಗೆ, ನಿಮ್ಮ ಯೋಚನಾ ಸಾಮರ್ಥ್ಯಕ್ಕೆ ಇದನ್ನ ನಾನು ಬಿಟ್ಟಿರ್ತೀನಿ. ಈಗ ನಾವು ಹುಳಿ ಮತ್ತು ಕಹಿ ವಸ್ತುಗಳನ್ನ ಅವುಗಳ ರುಚಿ ನೋಡದೆ ಹೇಗೆ ಪರೀಕ್ಷಿಸಿದೆವು ಎಂಬುದನ್ನ ಸ್ಮರಿಸಿಕೊಳ್ಳಿ. ಆಮ್ಲಗಳು ಹುಳಿ ರುಚಿ ಹೊಂದಿದ್ದು ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ. ಅದೇ ರೀತಿ ಪ್ರತ್ಯಾಮ್ಲಗಳು ಕಹಿ ರುಚಿ ಹೊಂದಿದ್ದು ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತೆ. ಸೊ ಆಮ್ಲಗಳು ನೀಲಿ ಲಿಟ್ಮಸ್ ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ. ಅದೇ ರೀತಿ ಪ್ರತ್ಯಾಮ್ಲಗಳು ಕಹಿಯ ರುಚಿ ಹೊಂದಿದ್ದು ಕೆಂಪು ಲಿಟ್ಮಸ್ ನ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತೆ. ಗೊತ್ತಾಯ್ತಾ? ಈಗ ಲಿಟ್ಮಸ್ ಒಂದು ನೈಸರ್ಗಿಕ ಸೂಚಕ. ಮತ್ತೊಂದು ಇಂತಹ ಸೂಚಕವೆಂದರೆ ಅರಿಶಿಣ. ಬಿಳಿಯ ಬಟ್ಟೆ ಮೇಲಿನ ಸಾರಿನ ಕಲೆಯು ಪ್ರತ್ಯಾಮ್ಲೀಯ ಗುಣಗಳನ್ನ ಹೊಂದಿದೆ. ಸಾಬೂನಿನಿಂದ ಉಜ್ಜಿದಾಗ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುವುದನ್ನ ನೀವು ಗಮನಿಸಿದ್ದೀರಾ. ಬಟ್ಟೆಯನ್ನ ಸಾಕಷ್ಟು ನೀರಿನಿಂದ ತೊಳೆದಾಗ ಇದು ಪುನಃ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪರೀಕ್ಷಿಸಲು ಮೀಥೈಲ್ ಆರೆಂಜ್, ಫಿನಾಫಲ್ತಿನ್ ಗಳಂತಹ ಸಂಶ್ಲೇಷಿತ ಸೂಚಕಗಳನ್ನು ನೀವು ಬಳಸಬಹುದು. ಸೊ ಈಗ ನಿಮ್ಗೆ ಕೇಳಬಹುದು, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಹೇಗೆ ಪರೀಕ್ಷಿಸ್ತೀವಿ ಅಂತ. ಒಂದು, ಲಿಟ್ಮಸ್ ಪೇಪರ್ ನಿಂದ ಪರೀಕ್ಷಿಸ್ತೀವಿ. ಏನದು? ಲಿಟ್ಮಸ್ ಪೇಪರ್ ನಿಂದ ಪರೀಕ್ಷಿಸ್ತೀವಿ ಇಲ್ವಾ? ನೈಸರ್ಗಿಕವಾಗಿ ಅರಿಶಿಣ ಏನಿದೆ ಅದ್ರಿಂದ ಪರೀಕ್ಷಿಸ್ತೀವಿ. ಅದ್ರಲ್ಲೂ ಕೂಡ ಆಗ್ಲಿಲ್ವಾ? ನಾವು ಇನ್ನೇನನ್ನ ಬಳಸ್ತೀವಿ? ಮೀಥೈಲ್ ಆರೆಂಜ್ ಅಂತ ಕರಿತೀವಿ. ಏನಿದು? ಮೀಥೈಲ್ ಆರೆಂಜ್ ಅಥವಾ ಫಿನಾಫಲ್ತಿಲಿನ್ ಇದರಿಂದ ಕೂಡ ನಾವು ಸಂಶ್ಲೇಷಿತವಾಗಿ ಈ ಒಂದು ಯಾವ ಪ್ರಾಪರ್ಟಿ ಇದೆ, ಆಮ್ಲದಲ್ಲಿದೆ ಅಥವಾ ಪ್ರತ್ಯಾಮ್ಲ ಇದೆಯಾ ಅನ್ನೋದನ್ನ ಪರೀಕ್ಷೆಯನ್ನ ಮಾಡಬಹುದು. ಈ ಅಧ್ಯಾಯದಲ್ಲಿ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕ್ರಿಯೆಗಳು ಮತ್ತೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಪರಿಣಾಮಗಳನ್ನ ಹೇಗೆ ತೊಡೆದು ಹಾಕುತ್ತೆ ಅನ್ನೋದನ್ನ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಳಸುವ ಮತ್ತು ನೋಡುವ ಇನ್ನು ಅನೇಕ ಆಸಕ್ತಿದಾಯಕ ವಿಚಾರಗಳನ್ನ ಅಧ್ಯಯನ ಮಾಡ್ತೀವಿ. ಸೊ ಈ ಅಧ್ಯಯನ ಏನಿದ್ರು ಕೂಡ ನಿಮ್ಮ ಆಸಕ್ತಿಯ ಮೇಲೆ ಅವಲಂಬಿತವಾಗಿರುತ್ತೆ. ಅರ್ಥ ಆಯ್ತಾ? ವಿಜ್ಞಾನದ ಸಂಪೂರ್ಣ ಅವಲಂಬಿಕೆ ಇರೋದು ನಿಮ್ಮ ಆಸಕ್ತಿಗಳ ಮೇಲೆನೆ. ಅದನ್ನ ನೀವು ನೆನಪಿನಲ್ಲಿ ಇಟ್ಕೊಂಡಿರಿ. ತಿಳಿತಾ? ಈಗ ನಾವು ಆಗ್ಲಿಂದ ಲಿಟ್ಮಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಲಿಟ್ಮಸ್ ಬಗ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಕಿರು ಪರಿಚಯ ಇದೆ. ಲಿಟ್ಮಸ್ ದ್ರಾವಣ ಒಂದು ನೇರಳೆ ರಂಗು. ಇದನ್ನ ಥೈಲೋಫೈಟಾ ಸಸ್ಯವರ್ಗಕ್ಕೆ ಸೇರಿದ ಕಲ್ಲು ಹೂವಿನಿಂದ ಪಡೆಯಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಸೂಚಕದಂತೆ ಬಳಸಲಾಗುತ್ತದೆ. ಲಿಟ್ಮಸ್ ದ್ರಾವಣ ಆಮ್ಲೀಯವೂ ಅಥವಾ ಪ್ರತ್ಯಾಮ್ಲೀಯವೂ ಅಲ್ಲದಿದ್ದಾಗ ಅದರ ಬಣ್ಣ ನೇರಳೆಯಾಗೇ ಇರುತ್ತದೆ. ಕೆಂಪು ಕ್ಯಾಬೇಜ್ ಎಲೆಗಳು, ಅರಿಶಿಣ, ಹೈಡ್ರಾಂಜಿಯಾ, ಪೆಟುನಿಯಾ ಮತ್ತು ಜೇರಿನಿಯಂತಹ ಕೆಲವು ಹೂವಿನ ಬಣ್ಣದ ದಳಗಳಂತಹ ಅನೇಕ ನೈಸರ್ಗಿಕ ವಸ್ತುಗಳಿವೆ. ಇವುಗಳು ದ್ರಾವಣದಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲದ ಅಸ್ತಿತ್ವವನ್ನ ಸೂಚಿಸುತ್ತದೆ. ಇವುಗಳನ್ನ ಆಮ್ಲ ಪ್ರತ್ಯಾಮ್ಲ ಸೂಚಕಗಳು ಅಥವಾ ಸರಳವಾಗಿ ಸೂಚಕಗಳು ಅಂತ ಕರೀತಾರೆ. ಸೊ ಇದೊಂದು ನೋಟ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 21ರಲ್ಲಿ ಇತ್ತು. ಸೊ ನೀವು ಇದ್ರ ಬಗ್ಗೆ ತಿಳ್ಕೊಳ್ಬಹುದು, ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೊಂತ ಹೋಗಬಹುದು. ಈಗ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳನ್ನ ಅರ್ಥೈಸ್ಕೊಂತ ಹೋಗೋಣ. ಸೊ ಈಗ ನಾವ್ ಏನ್ ಮಾಡ್ತೀವಿ, ಈ ಆಮ್ಲಗಳು, ಲವಣಗಳನ್ನ ಬಗ್ಗೆ ಆಮೇಲೆ ತಿಳ್ಕೊಂತ ಹೋಗೋಣ. ಈ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳ ಬಗ್ಗೆ ತಿಳ್ಕೊಂತ ಹೋಗೋಣ. ರಾಸಾಯನಿಕ ಗುಣಗಳು. ಪ್ರಯೋಗಶಾಲೆಯಲ್ಲಿ ಅಂದ್ರೆ ನಿಮ್ಮ ಲ್ಯಾಬೊರೇಟರಿಯಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಕುರಿತು ಈ ಒಂದು ಪ್ರಯೋಗವನ್ನ ಮಾಡಬಹುದು. ವಿಜ್ಞಾನ ಪ್ರಯೋಗಶಾಲೆಯಿಂದ ಈ ಕೆಳಗಿನ ದ್ರಾವಣಗಳನ್ನ ಸಂಗ್ರಹಿಸಿ. ಹೈಡ್ರೋಕ್ಲೋರಿಕ್ ಆಮ್ಲ, ನಾನು ಅದ್ರದ್ದು ಕೆಮಿಕಲ್ ಫಾರ್ಮುಲಾ ಇಲ್ಲಿ ಬರ್ತಿರ್ತೀನಿ.
HCl. ಸಲ್ಫ್ಯೂರಿಕ್ ಆಮ್ಲ H2SO4. ನೈಟ್ರಿಕ್ ಆಮ್ಲ HNO3. ಅಸಿಟಿಕ್ ಆಮ್ಲ CH3COOH. ಸೋಡಿಯಂ ಹೈಡ್ರಾಕ್ಸೈಡ್ NaOH. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH2. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ MgOH2. ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್ NH4OH. ಅರ್ಥಾಯ್ತಾ? ಇದಿಷ್ಟನ್ನ ಸಂಗ್ರಹಿಸಿ ಮೇಲಿನ ದ್ರಾವಣಗಳ ಒಂದೊಂದು ಹನಿಯನ್ನ ಪ್ರತ್ಯೇಕವಾಗಿ ವಾಚ್ ಗ್ಲಾಸ್ ನಲ್ಲಿ ಹಾಕಿ ಮತ್ತು ಕೋಷ್ಟಕ 2.1ರಲ್ಲಿ ತೋರಿಸಿರುವ ಸೂಚಕಗಳ ಒಂದೊಂದು ಹನಿಯೊಂದಿಗೆ ಪರೀಕ್ಷಿಸಿ. ಕೋಷ್ಟಕ ಅಂದ್ರೆ ಚಾರ್ಟ್ ಅಥವಾ ಟೇಬಲ್. ಆಯ್ತಾ? ಇಲ್ಲಿ 2.1 ಕೋಷ್ಟಕದಲ್ಲಿ ತೋರಿಸಿರುವಂತಹ ಸೂಚಕಗಳ ಒಂದೊಂದು ಹನಿಯೊಂದಿಗೆ ಪರೀಕ್ಷಿಸಿ. ತೆಗೆದುಕೊಂಡ ಪ್ರತಿಯೊಂದು ದ್ರಾವಣಕ್ಕೆ ಸಂಬಂಧಿಸಿದಂತೆ ಕೆಂಪು ಲಿಟ್ಮಸ್, ನೀಲಿ ಲಿಟ್ಮಸ್, ಫಿನಾಫಲ್ತೆನ್ ಮತ್ತು ಮೀಥೈಲ್ ಆರೆಂಜ್ ದ್ರಾವಣಗಳ ಬಣ್ಣದಲ್ಲಿ ನೀವು ಯಾವ ಬದಲಾವಣೆಯನ್ನ ವೀಕ್ಷಿಸಿದ್ದೀರಿ? ನಿಮ್ಮ ವೀಕ್ಷಣೆಯನ್ನ ಕೋಷ್ಟಕ 2.1ರಲ್ಲಿ ದಾಖಲಿಸಿ. ನೋಡಿ ಮಕ್ಕಳ, ಕೆಲವೊಂದಿಷ್ಟು ಪಾಠಗಳನ್ನ ನಾವು ಬೋರ್ಡ್ ಮೇಲೆ ಬರೆದು ತೋರ್ಸ್ಲಿಕ್ಕೆ ಆಗಲ್ಲ. ಅದನ್ನ ನಿಮ್ಮ ವಿಜ್ಞಾನದ ಪ್ರಯೋಗಶಾಲೆ ಅರ್ಥಾತ್ ಲ್ಯಾಬೊರೇಟರಿಲಿ ನೀವು ಹೋಗ್ಬಿಟ್ಟು ಪರೀಕ್ಷೆಯನ್ನ ಮಾಡಿ ತಿಳ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ವಿಜ್ಞಾನದ ಶಿಕ್ಷಕರೊಂದಿಗೆ ಮಾತಾಡಿ ಈ ಒಂದು ಪರೀಕ್ಷೆಯನ್ನ ಮಾಡಿ ಅದಾದ ನಂತರ ಯಾವ ದ್ರಾವಣದ ಮಾದರಿಯನ್ನ ತೆಗೆದುಕೊಂಡ್ರಿ, ಕೆಂಪು ಲಿಪ್ಟಸ್ ನಲ್ಲಿ ದ್ರಾವಣ, ನೀಲಿ ಲಿಟ್ಮಸ್ ಅಲ್ಲಿ ದ್ರಾವಣ ಯಾವ ಬಣ್ಣದಲ್ಲಿತ್ತು, ಫಿನಾಫಲ್ತಿನಲ್ಲಿ ದ್ರಾವಣ ಯಾವ ತರ ಇತ್ತು, ಮೀಥೈಲ್ ಆರೆಂಜ್ ದ್ರಾವಣ ಹೇಗಿತ್ತು. ಸೊ ಇವೆಲ್ಲದನ್ನ ನೀವು ನೋಟ್ ಮಾಡ್ಕೊಂಡು ಬನ್ನಿ. ಅರ್ಥ ಆಯ್ತಾ? ಸೊ ಇನ್ನೊಮ್ಮೆ ಹೇಳ್ತೀನಿ ಏನೇನು ಅಂತ. HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ H2SO4, ನೈಟ್ರಿಕ್ ಆಮ್ಲ HNO3, ಅಸಿಟಿಕ್ ಆಮ್ಲ CH3COOH, ಸೋಡಿಯಂ ಹೈಡ್ರಾಕ್ಸೈಡ್ NaOH, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH2, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ MgOH2 ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್ NH4OH. ತಿಳಿತೆ? ಇದಿಷ್ಟು ದ್ರಾವಣಗಳನ್ನ ಅಥವಾ ಇದಿಷ್ಟು ದ್ರಾವಣಗಳು ನಿಮ್ಮ ಲ್ಯಾಬೊರೇಟರಿಲಿ ಇದ್ದೇ ಇರುತ್ತೆ. ಅದನ್ನ ಸಂಗ್ರಹಿಸಿ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಅಥವಾ ಪ್ರಯೋಗವನ್ನ ಮಾಡಿ. ಈ ಸೂಚಕಗಳ ಬಣ್ಣದ ಬದಲಾವಣೆಯು ವಸ್ತು ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಎಂಬುದನ್ನ ಸೂಚಿಸುತ್ತದೆ. ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ಬದಲಾಗುತ್ತದೆ. ಇವುಗಳನ್ನ ಗ್ರಾಣ ಅಂತ ಕರಿತೀವಿ. ಗ್ರಹಣ ಅಲ್ಲ, ಗ್ರಾಣ. ಏನಂತ ಕರಿತೀವಿ? ಗ್ರಾಣ ಅಂತ ಕರಿತೀವಿ. ಗ್ರಾಣ ಅಂದ್ರೆ ಓಲ್ ಫ್ಯಾಕ್ಟರಿ, OL ಫ್ಯಾಕ್ಟರಿ. ತಿಳಿತಾ? ಈಗ ನಾವು ಇಂತಹ ಕೆಲವು ಸೂಚಕಗಳನ್ನ ಪರೀಕ್ಷಿಸೋಣ. ಸಣ್ಣಗೆ ಹೆಚ್ಚಿದ ಈರುಳ್ಳಿಯ ಚೂರುಗಳನ್ನ ಸ್ವಚ್ಛವಾದ ಬಟ್ಟೆಯ ಕೆಲವು ಪಟ್ಟಿಗಳೊಂದಿಗೆ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ತೆಗೆದುಕೊಳ್ಳಿ. ಚೀಲವನ್ನ ಬಿಗಿಯಾಗಿ ಕಟ್ಟಿ ಮತ್ತು ರಾತ್ರಿ ಇಡೀ ಫ್ರಿಡ್ಜ್ ನಲ್ಲಿ ಇಡಿ. ಬಟ್ಟೆಯ ಪಟ್ಟಿಗಳನ್ನ ಈಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪರೀಕ್ಷಿಸಲು ಬಳಸಬಹುದು. ಇವುಗಳಲ್ಲಿ 2 ಪಟ್ಟಿಯ ಪಟ್ಟಿಗಳನ್ನ ತೆಗೆದುಕೊಂಡು ಅವುಗಳ ವಾಸನೆ ಪರೀಕ್ಷಿಸಿ. ಅವುಗಳಲ್ಲಿ ಸ್ವಚ್ಛವಾದ ಸ್ಥಳದಲ್ಲಿಟ್ಟು ಒಂದರ ಮೇಲೆ ಸಾರಯುಕ್ತ HCl ಅಂದ್ರೆ ಏನ್ ಮಕ್ಳೇ? ನಾವಾಗ್ಲೇ ಕಲ್ತಿದ್ವಿ. HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ. ಕೆಲವು ಹನಿಗಳನ್ನ ಮತ್ತು ಇನ್ನೊಂದರ ಮೇಲೆ ಸಾರಯುಕ್ತ NaOH ಅಂತ ಹೇಳಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಅರ್ಥ ಆಯ್ತಾ? HCl ಮತ್ತು NaOH, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದ ಕೆಲವು ಹನಿಗಳನ್ನ ಹಾಕಿ 2 ಪಟ್ಟಿಗಳನ್ನ ನೀರಿನಲ್ಲಿ ತೊಳೆದು ಪುನಃ ಅವುಗಳ ವಾಸನೆ ಪರೀಕ್ಷಿಸಿ. ನಿಮ್ಮ ವೀಕ್ಷಣೆಯನ್ನ ದಾಖಲಿಸಿ. ಈಗ ಸ್ವಲ್ಪ ಸಾರಯುಕ್ತ ವೆನಿಲಾ ಸಾರ ಮತ್ತು ಲವಂಗದ ಎಣ್ಣೆ ತೆಗೆದುಕೊಂಡು ಅವುಗಳ ವಾಸನೆ ಪರೀಕ್ಷಿಸಿ. ಒಂದು ಪ್ರಮಾಣದಲ್ಲಿ ಸ್ವಲ್ಪ ಸಾರಯುಕ್ತ HCl ದ್ರಾವಣ ಮತ್ತು ಇನ್ನೊಂದರಲ್ಲಿ ಸ್ವಲ್ಪ ಸಾರಯುಕ್ತ
NaOH. ಸಾರರಿಕ್ತ ಅಂದ್ರೆ ಕಾನ್ಸಂಟ್ರೇಟೆಡ್ ಅಂತ. ದ್ರಾವಣ ತೆಗೆದುಕೊಳ್ಳಿ. 2 ಪ್ರನಾಳಗಳಿಗೂ ಕೆಲವು ಹನಿ ಸಾರರಿಕ್ತ ವೆನಿಲಾ ಸಾರ ಹನಿಗಳನ್ನ ಸೇರಿಸಿ ಮತ್ತು ಚೆನ್ನಾಗಿ ಕುಲುಕಿ. ಈಗ ಪುನಃ ವಾಸನೆಯನ್ನ ಪರೀಕ್ಷಿಸಿ ಮತ್ತು ವಾಸನೆಯಲ್ಲಿ ಏನಾದರೂ ಬದಲಾವಣೆಗಳಾಗಿದ್ದರೆ ಅದನ್ನ ದಾಖಲಿಸಿ. ಇದೇ ರೀತಿ ಸಾರರಿಕ್ತ HCl ಮತ್ತು ಸಾರರಿಕ್ತ NaOH ದ್ರಾವಣಗಳೊಂದಿಗೆ ಲವಂಗದ ಎಣ್ಣೆಯ ವಾಸನೆಯ ಬದಲಾವಣೆಯನ್ನ ಪರೀಕ್ಷಿಸಿ ಮತ್ತು ನಿಮ್ಮ ವೀಕ್ಷಣೆಯನ್ನ ದಾಖಲಿಸಿ. ನಾ ಆಗ್ಲೇ ಹೇಳ್ದಂಗೆ ಕೆಲವೊಂದಿಷ್ಟು ಪಾಠಗಳನ್ನ ನಾವು ಬೋರ್ಡ್ ಮೇಲೆ ಬರೆದು ಎಕ್ಸ್‌ಪ್ಲೇನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಅದನ್ನ ಸ್ವತಃ ನೀವು ಪ್ರಯೋಗಕ್ಕೆ ಒಳಪಡಿಸಿದಾಗ ಮಾತ್ರ ನಿಮಗೆ ತಿಳಿತಾ ಬರುತ್ತೆ. ದಯವಿಟ್ಟು ನಿಮ್ಮ ಶಿಕ್ಷಕರ ಸಹಾಯವನ್ನ ಪಡೆದುಕೊಂಡು ನಿಮ್ಮ ಶಾಲಾ ಪ್ರಯೋಗಾಲಯದಲ್ಲಿ ಈ ರೀತಿ ಪರೀಕ್ಷೆಗಳನ್ನ ಮಾಡಿ ಅದರಿಂದ ನಿಮ್ಗೆ ಯಾವ ರೀತಿಯಾದಂತಹ ಔಟ್‌ಪುಟ್ ಅಥವಾ ರಿಸಲ್ಟ್ ಬರುತ್ತೆ ಅನ್ನೋದನ್ನ ದಾಖಲಿಸಬಹುದು. ನಿಮ್ಮ ವೀಕ್ಷಣೆಗಳ ಆಧಾರದ ಮೇಲೆ ವೆನಿಲಾ, ಈರುಳ್ಳಿ ಮತ್ತು ಲವಂಗದ ಎಣ್ಣೆ ಇವುಗಳಲ್ಲಿ ಯಾವುದನ್ನು ಗ್ರಹಣ ಸೂಚಕಗಳಾಗಿ ಬಳಸಬಹುದು? ಈಗ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳನ್ನ ಪರೀಕ್ಷಿಸಲು ಇನ್ನೂ ಕೆಲವು ಚಟುವಟಿಕೆಗಳನ್ನ ಮಾಡೋಣ. ಸೊ ಈಗ ಮುಂದೆ ಏನಿರುತ್ತೆ? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಅನ್ನೋದನ್ನ ನೋಡ್ಕೊಬೇಕಾಗತ್ತೆ. ಈಗ ನಾ ಆಗ್ಲೇ ಹೇಳ್ದಂಗೆ ಇಲ್ಲಿ ಮಾಡುವಂತಹ ಪ್ರತಿಯೊಂದು ಚಟುವಟಿಕೆಗೂ ಕೂಡ ಶಿಕ್ಷಕರ ನೆರವು ಹಾಗೂ ಸಹಕಾರ ಬಹಳಷ್ಟು ಅಗತ್ಯವಿದೆ. ಯಾಕಂದ್ರೆ ಇದು ಪ್ರಾಕ್ಟಿಕಲ್ ಆಗಿ ನೀವು ಮಾಡಿ ಕಲಿಬೇಕಾಗಿರುವಂತಹ ಪಾಠ. ನಾನು ಥಿಯೋರಾಟಿಕಲ್ ಆಗಿ ಬರೀ ಅದನ್ನ ಓದುತ್ತಾ ಹೋದ್ರೆ ನಿಮ್ಗೆ ಅಷ್ಟಾಗಿ ಅರ್ಥ ಆಗದೆ ಹೋಗ್ಬೋದು. ಆದ್ರಿಂದ ಪ್ರಾಕ್ಟಿಕಲ್ ಆಗಿ ನೀವು ಮಾಡಿ ತಿಳ್ಕೊಳ್ಬೇಕಾಗಿರುವಂತಹ ಪಾಠ. ಈಗ ಇಲ್ಲೊಂದು ಚಟುವಟಿಕೆ ಹೇಳಿದ್ದಾರೆ. ಪ್ರನಾಳದಲ್ಲಿ 5 ml ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ತೆಗೆದುಕೊಳ್ಳಿ ಮತ್ತು ಅದಕ್ಕೆ ಕೆಲವು ಸತುವಿನ ಚೂರುಗಳನ್ನ ಸೇರಿಸಿ. ಸತುವಿನ ಚೂರುಗಳು ಅಂದ್ರೆ ಜಿಂಕ್. ನಾನು ಈಗಾಗಲೇ ಹಳೆಯ ಕ್ಲಾಸ್ಗಳಲ್ಲಿ ನಿಮ್ಗೆ ಹೇಳಿದ್ದೀನಿ. ಸತುವಿನ ಚೂರುಗಳ ಮೇಲ್ಮೈಯಲ್ಲಿ ಏನನ್ನ ವೀಕ್ಷಿಸ್ತಾ ಇದ್ದೀರಾ? ಬಿಡುಗಡೆಯಾದಂತಹ ಅನಿಲವನ್ನ ಸಾಬೂನಿನ ದ್ರಾವಣದ ಮೂಲಕ ಹಾಯಿಸಿ. ಸಾಬೂನಿನ ದ್ರಾವಣದಲ್ಲಿ ಗುಳ್ಳೆಗಳು ಉಂಟಾಗುತ್ತದೆ. ಗಾಳಿ ತುಂಬಿದ ಗುಳ್ಳೆಗಳ ಹತ್ತಿರ ಉರಿಯುತ್ತಿರುವ ಮೇಣದ ಬತ್ತಿಯನ್ನ ತನ್ನಿ. ನೀವು ಏನನ್ನ ವೀಕ್ಷಿಸ್ತಾ ಇದ್ದೀರಾ? ಈ ಚಟುವಟಿಕೆಯಲ್ಲಿ HCl, HNO3 ಮತ್ತು CH3COOH ನಂತಹ ಇನ್ನೂ ಕೆಲವು ಆಮ್ಲಗಳೊಂದಿಗೆ ಪುನರ್ವರ್ತಿಸಿ. ಎಲ್ಲಾ ಸಂದರ್ಭಗಳಲ್ಲೂ ವೀಕ್ಷಣೆಗಳು ಒಂದೇ ರೀತಿಯಾಗಿದ್ದೇವೆ ಅಥವಾ ಭಿನ್ನವಾಗಿದ್ದಾವ ಅನ್ನೋದನ್ನ ನೀವು ದಾಖಲಿಸ್ಕೊಂತಾ ಹೋಗ್ಬೇಕಾಗತ್ತೆ. ವಿತ್ ಯೋರ್ ಟೀಚರ್ಸ್ ಹೆಲ್ಪ್. ಇದನ್ನ ನೀವು ಈ ಒಂದು ಪ್ರಯೋಗದಲ್ಲಿ ಕಾಣಬಹುದು. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ. ಸೊ ಇದನ್ನ ಮಾಡ್ಬೇಕಾದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಶಿಕ್ಷಕರ ನೆರವನ್ನ ತೆಗೆದುಕೊಳ್ಳೋದು ಬಹಳ ಅತ್ಯಗತ್ಯ ಆಗುತ್ತೆ. ಮೇಲಿನ ಕ್ರಿಯೆಗಳಲ್ಲಿ ಲೋಹವು ಆಮ್ಲಗಳಿಂದ ಹೈಡ್ರೋಜನ್ ಪರಮಾಣುಗಳನ್ನ ಹೈಡ್ರೋಜನ್ ಅನಿಲದ ರೂಪದಲ್ಲಿ ಸ್ಥಾನಪಲ್ಲಟಗೊಳಿಸುತ್ತದೆ. ಸ್ಥಾನಪಲ್ಲಟ ಈ ಪದವನ್ನ ಎಲ್ಲೋ ಕೇಳಿದಿವಲ್ಲ. ಹಳೆಯ ಚಾಪ್ಟರ್ ನಲ್ಲಿ ನಾವು ಸ್ಥಾನಪಲ್ಲಟ 2 ಉತ್ಪನ್ನಗಳು ಸೇರಿದಾಗ ಅದ್ರ ಒಂದು ಉತ್ಪನ್ನದ ಅಥವಾ ಒಂದು ಪ್ರತಿವರ್ತಕದ ಸ್ಥಾನಪಲ್ಲಟವಾಗಿ ಉಚ್ಚಾಟನೆಯಾಗಿ ಇನ್ನೊಂದು ಸ್ಥಾನಕ್ಕೆ ಹೋಗುತ್ತೆ ಅನ್ನೋದನ್ನ ನಾವು ಹಳೆ ಕ್ಲಾಸ್ ನಲ್ಲಿ ಕಲ್ತಿದೀವಿ. ಸ್ಮರಿಸ್ಕೊಳ್ಳಿ ಅದನ್ನ ಕೂಡ. ಮತ್ತು ಲವಣ ಎಂಬ ಸಂಯುಕ್ತವನ್ನ ಉಂಟು ಮಾಡುತ್ತದೆ ಎಂಬುದನ್ನ ಗಮನಿಸಿ. ಹೀಗೆ ಒಂದು ಆಮ್ಲದೊಂದಿಗೆ ಒಂದು ಪ್ರತ್ಯಾಮ್ಲದ ಕ್ರಿಯೆಯನ್ನು ಈ ರೀತಿ ಕ್ರೋಢೀಕರಿಸಬಹುದು. ನೀವೀಗ ವೀಕ್ಷಿಸಿದ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನ ಬರಿಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಚಟುವಟಿಕೆ ಸಹ ಇದೆ. ಒಂದು ಪ್ರಣಾಳದಲ್ಲಿ ಸತುವಿನ ಕೆಲವು ಚೂರುಗಳನ್ನ ಇಡಿ. ಇದಕ್ಕೆ 2 ml ಸೋಡಿಯಂ ಹೈಡ್ರಾಕ್ಸೈಡ್ ನ ಸೇರಿಸಿ ಮತ್ತು ಕಾಸಿ. ಚಟುವಟಿಕೆ 2.3ರಂತೆ ಉಳಿದ ಹಂತಗಳನ್ನ ಪುನರ್ವರ್ತಿಸಿ ಮತ್ತು ನಿಮ್ಮ ವೀಕ್ಷಣೆಯನ್ನ ದಾಖಲಿಸಿ. ಇಲ್ಲಿ ನಡೆದ ಕ್ರಿಯೆಯನ್ನು ಈ ಕೆಳಗಿನಂತೆ ಬರೆಯಬಹುದು. ಹೇಗ್ ಬರೀಬಹುದು? NaOH ಪ್ಲಸ್ ಜಿಂಕ್ ಏನ್ ಕೊಡುತ್ತೆ ನಮ್ಗೆ? Na2ZnO2 ಪ್ಲಸ್ H2. ಕ್ಷಮಿಸಿದು O2 ಅಲ್ಲ, O3. ಇದು ಸೋಡಿಯಂ ಜಿಂಕೇಟ್ ಆಗುತ್ತೆ. ಏನಾಗುತ್ತೆ ಇದು? ಸೋಡಿಯಂ
ಜಿಂಕೇಟ್ ಅಂತ ಕರೆಸ್ಕೊಳ್ಳುತ್ತೆ. ಕ್ರಿಯೆಯಲ್ಲಿ ಮತ್ತೊಮ್ಮೆ ಹೈಡ್ರೋಜನ್ ಉಂಟಾಗುವುದನ್ನ ನೀವು ಗಮನಿಸುವಿರಿ. ಆದರೂ ಇಂತಹ ಕ್ರಿಯೆಗಳು ಎಲ್ಲಿ ಲೋಹಗಳೊಂದಿಗೆ ಸಾಧ್ಯವಿಲ್ಲ. ಆಯ್ತಾ? ಇದು ಎಲ್ಲಾ ಲೋಹಗಳೊಂದಿಗೂ ಈ ಕ್ರಿಯೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಇನ್ನೊಂದು ಚಟುವಟಿಕೆ, ನೀವು ಈ ಕ್ಲಾಸ್ ಪೂರ ಚಟುವಟಿಕೆಗಳೇ ಇರುತ್ತಾ ಅಂತ ನನ್ ಕೇಳೋದಾದ್ರೆ ಹೌದು, ಕ್ಲಾಸ್ ಪೂರ ಚಟುವಟಿಕೆಗಳೇ ಇರುತ್ತೆ. ಆದ್ರಿಂದ ಇಂಥ ಚಾಪ್ಟರ್ ನ ಕಲಿಬೇಕಾದ್ರೆ, ಓದ್ಬೇಕಾದ್ರೆ ವಿಜ್ಞಾನದ ಶಿಕ್ಷಕರ ಅವಶ್ಯಕತೆ ಬಹಳಷ್ಟು ಇರುತ್ತೆ. ಈಗ ಲೋಹದ ಕಾರ್ಬನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬನೇಟ್ಗಳ ಆಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತದೆ ಅನ್ನೋದನ್ನ ನೀವು ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಕಲಿಬಹುದಾಗಿದೆ. ನೋಡಿ, 2 ಪ್ರಣಾಳಗಳನ್ನ ತೆಗೆದುಕೊಂಡು ಅವುಗಳನ್ನ ಎ ಮತ್ತು ಬಿ ಎಂದು ಗುರುತಿಸಿ. ಪ್ರಣಾಳ ಎ ರಲ್ಲಿ 0.5 ಗ್ರಾಂನಷ್ಟು ಸೋಡಿಯಂ ಕಾರ್ಬನೇಟ್. ನಾನು ಸೋಡಿಯಂ ಕಾರ್ಬನೇಟ್ ನ ಬರೀಲಿಕ್ಕೆ ಈ ಸ್ಥಳಾವಕಾಶ ಇಲ್ಲ, ಅದ್ರ ಕೆಮಿಕಲ್ ಫಾರ್ಮುಲಾವನ್ನ ಬರೀತೀನಿ. ಸೋಡಿಯಂ ಕಾರ್ಬನೇಟ್. ಮತ್ತು ಪ್ರಣಾಳ ಬಿ ಯಲ್ಲಿ ಮತ್ತೆ 0.5 ಗ್ರಾಂನಷ್ಟು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ತಿದೆಯಲ್ಲ, ಇದು ಬರೀ ಸೋಡಿಯಂ ಕಾರ್ಬೋನೇಟ್, ಇದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ತೆಗೆದುಕೊಳ್ಳಿ. 2 ಪ್ರಣಾಳಗಳಿಗೆ ಸುಮಾರು 2 ml ನಷ್ಟು ಸಾರಾರಿಕ್ತ HCl ಅನ್ನ ಸೇರಿಸಿ. ಸಾರಾರಿಕ್ತ ಅಂತ ಹೇಳಿದ್ರೆ ಕಾನ್ಸಂಟ್ರೇಟೆಡ್ ಅಂತ ಅರ್ಥ ಆಯ್ತಾ? ಈಗ ನೀವೇನನ್ನ ವೀಕ್ಷಿಸ್ತಾ ಇದ್ದೀರಾ? ಪ್ರತಿ ಸಂದರ್ಭದಲ್ಲೂ ಉತ್ಪತ್ತಿಯಾಗುವಂತಹ ಅನಿಲವನ್ನ ಚಿತ್ರ 2.2ರಲ್ಲಿ ತೋರಿಸಿರುವಂತೆ ಸುಣ್ಣದ ತಿಳಿ ನೀರಿನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣ ಮೂಲಕ ಹಾಯಿಸಿ ಮತ್ತು ನಿಮ್ಮ ವೀಕ್ಷಣೆಯನ್ನ ದಾಖಲಿಸಿ. ಮೇಲಿನ ಚಟುವಟಿಕೆಯಲ್ಲಿ ಉಂಟಾಗುವ ಕ್ರಿಯೆಗಳನ್ನ ಹೇಗೆ ಬರಿಬಹುದು ಅನ್ನೋದನ್ನು ಕೂಡ ನಿಮ್ಗೆ ಬರೆದು ತೋರಿಸಿದ್ದಾರೆ. ಜೊತೆಗೆ ಬಿಡುಗಡೆಯಾದಂತಹ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಹೇಗೆ ಬರಿಬಹುದು ಅನ್ನೋದನ್ನು ತೋರಿಸಿದ್ದಾರೆ. ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ಈ ಕೆಳಗಿನ ಕ್ರಿಯೆ ನಡೆಯುತ್ತೆ ಅನ್ನೋದನ್ನು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಸ್ ನಲ್ಲಿ ದಾಖಲಿಸಲಾಗಿದೆ, ಬರೆದಿದ್ದಾರೆ. ಸುಣ್ಣದ ಕಲ್ಲು, ಸೀಮೆ ಸುಣ್ಣ ಮತ್ತು ಅಮೃತ ಶಿಲೆಗಳು, ಕ್ಯಾಲ್ಸಿಯಂ ಕಾರ್ಬೋನೇಟ್ ವಿವಿಧ ರೂಪಗಳು. ಎಲ್ಲಾ ಲೋಹದ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿ ಸಂಬಂಧಪಟ್ಟಂತಹ ಲವಣ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಉಂಟು ಮಾಡುತ್ತದೆ. ಈ ಕ್ರಿಯೆಯನ್ನ ಹೀಗೆ ಕ್ರೋಢಿಸಬಹುದು. ಲೋಹದ ಕಾರ್ಬೋನೇಟ್ ಅಥವಾ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಪ್ಲಸ್ ಆಮ್ಲ ನಮ್ಗೆ ಲವಣ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ನೀರನ್ನ ಕೊಡುತ್ತೆ. ಸೊ ನಾನು ಆಗ್ಲೇ ಹೇಳಿದಂತಹ ಚಟುವಟಿಕೆಯಿಂದ ಉಂಟಾದಂತಹ ಕ್ರಿಯೆಗಳನ್ನ ಎಕ್ಸ್ಕ್ಯೂಸ್ ಮಿ, ನೀವು ಒಮ್ಮೆ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ತೆಗೆದು ನೋಡ್ಕೋಬಹುದು. ಆದ್ರೆ ಎಲ್ಲಾ ಕ್ರಿಯೆಯಿಂದ ನಾವ್ ನಿಮ್ಗೆ ಏನನ್ನ ಹೇಳಕ್ಕೆ ಹೊರಟಿದೀವಿ ಅಂತ ಹೇಳಿದ್ರೆ, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಲೋಹದ ಕಾರ್ಬೋನೇಟ್ ಅಥವಾ ಲೋಹದ ಹೈಡ್ರೋಜನ್ ಪ್ಲಸ್ ಆಮ್ಲ ಅಂದ್ರೆ ಆಸಿಡ್ ನಮ್ಗೆ ಏನನ್ನ ಕೊಡುತ್ತೆ? ಲವಣವನ್ನ ಕೊಡುತ್ತೆ. ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡುತ್ತೆ, ಪ್ಲಸ್ ನೀರನ್ನ ಕೊಡುತ್ತೆ. ಸೊ ಲೋಹದ ಕಾರ್ಬೋನೇಟ್ ಅಥವಾ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ನಮ್ಗೆ ಅದ್ರ ಜೊತೆಗೆ ಆಮ್ಲ ಸೇರಿದಾಗ ಲವಣವನ್ನ ಕೊಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ, ಪ್ಲಸ್ H2O ಅನ್ನ ಕೊಡುತ್ತೆ. ಅಡಚಣೆಗೆ ಕ್ಷಮೆ ಇರ್ಲಿ ಮಕ್ಳೇ. ನನ್ನ ಧ್ವನಿ ನಿಮ್ಮೆಲ್ಲರಿಗೂ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಈಗ ನಾವು ಮಾತಾಡ್ತಾ ಇದ್ವಿ ಈ ರಾಸಾಯನಿಕ ಸಮೀಕರಣದ ಬಗ್ಗೆ. ಏನಿದು? ಲೋಹದ ಕಾರ್ಬೋನೇಟ್ ಅಥವಾ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಇದ್ರ ಜೊತೆಗೆ ಆಮ್ಲ ಅಥವಾ ಆಸಿಡ್ ಸೇರಿದಾಗ ನಮ್ಗೆ ಏನ್ ಉಂಟಾಗುತ್ತೆ? ಲವಣ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್
ಜೊತೆಗೆ ನೀರು ಇವು ಉಂಟಾಗುತ್ತೆ. ತಿಳಿತಾ? ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದರ ಸಂಪೂರ್ಣ ವಿವರಾತ್ಮಕವಾಗಿ ಬರ್ದಿದ್ದಾರೆ. ನಾನು ಅದರ ಕೆಮಿಕಲ್ ಫಾರ್ಮುಲಾವನ್ನ ಬರ್ದಿದ್ದೀನಿ. ಈಗ ನೆಕ್ಸ್ಟ್ ನಾವು ನೋಡಕ್ ಹೋದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಹೇಗೆ ವರ್ತಿಸುತ್ತೆ ಅನ್ನೋದ್ರ ಕಡೆಗೆ ನಾವೀಗ ಗಮನವನ್ನ ಹರಿಸ್ತಾ ಹೋಗೋಣ. ಈಗ ಅವುಗಳ ರಾಸಾಯನಿಕ ಗುಣಗಳು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈಗ ಏನು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಇವೆರಡು ಪರಸ್ಪರ ಹೇಗೆ ವರ್ತಿಸುತ್ತೆ, ಇಲ್ಲಿ ವರ್ತಿಸುತ್ತೆ ಅಂತ ಹೇಳಿದ್ರೆ ಅದರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನಾವು ಈ ಒಂದು ಚಟುವಟಿಕೆಯ ಮೂಲಕ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ತಿಳಿತಾ ಇದೆಯಾ? ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಈಗ ಒಂದು ಪ್ರಣಾಳದಲ್ಲಿ ಸುಮಾರು 2 ml ಸಾರರಿಕ್ತ NaOH ದ್ರಾವಣವನ್ನ ತೆಗೆದುಕೊಳ್ಳಿ ಮತ್ತು ಅದಕ್ಕೆ 2 ಹನಿ ಫಿನಾಫಲ್ತಿನ್ ದ್ರಾವಣ ಸೇರಿಸಿ. ದ್ರಾವಣದ ಬಣ್ಣ ಯಾವುದು? ಮೇಲಿನ ದ್ರಾವಣಕ್ಕೆ ಸಾರರಿಕ್ತ HCl ದ್ರಾವಣವನ್ನ ಹನಿ ಹನಿಯಾಗಿ ಸೇರಿಸಿ. ಕ್ರಿಯಾ ಮಿಶ್ರಣದ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಉಂಟಾಯಿತೆ? ಆಮ್ಲವನ್ನ ಸೇರಿಸಿದ ನಂತರ ಫಿನಾಫಿಲ್ತಿನ್ ಬಣ್ಣ ಏಕೆ ಬದಲಾಯಿತು? ಈ ಮೇಲಿನ ಮಿಶ್ರಣಕ್ಕೆ ಕೆಲವು ಹನಿ NaOH ಸೇರಿಸಿ ಫಿನಾಫಿಲ್ತಿನ್ ಗುಲಾಬಿ ಬಣ್ಣ ಪುನಃ ಕಾಣಿಸಿಕೊಂಡಿದೆ. ಹೀಗೇಕೆ ಆಗಿರಬಹುದು ಅಂತ ಆಲೋಚಿಸಿರಿ. ಇದು ನಿಮ್ಮ ಚಟುವಟಿಕೆ ಆಗಿದೆ. ಪುನಃ ಪದೇ ಪದೇ ಹೇಳ್ತಾ ಇರ್ತೀನಿ ಮಕ್ಕಳೇ, ಎಲ್ಲಾ ಚಟುವಟಿಕೆಯನ್ನು ಕೂಡ ನಾವು ವೈಟ್ ಬೋರ್ಡ್ ಮೇಲೆ ಬರೆದು ನಿಮ್ಗೆ ಅರ್ಥೈಸ್ಲಿಕ್ಕೆ ಆಗಲ್ಲ. ಅದನ್ನ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಮಾತ್ರ ನಿಮ್ಗೆ ತಿಳಿಯಕ್ಕೆ ಆಗುತ್ತೆ. ಈಗ ಮೇಲಿನ ಚಟುವಟಿಕೆಯಲ್ಲಿ ಪ್ರತ್ಯಾಮ್ಲದ ಪರಿಣಾಮವನ್ನ ಆಮ್ಲ ಶೂನ್ಯಗೊಳಿಸುತ್ತದೆ ಮತ್ತು ಆಮ್ಲದ ಪರಿಣಾಮವನ್ನ ಪ್ರತ್ಯಾಮ್ಲ ಶೂನ್ಯಗೊಳಿಸುತ್ತೆ. ಸೊ ಎರಡು ಒಂದಕ್ಕೊಂದು ಅಪೋಸಿಟ್ ಆಗಿರೋದ್ರಿಂದ ಇದು ಪ್ಲಸ್ ಇದ್ದಾಗ ಇದು ಅದನ್ನ ಮೈನಸ್ ಮಾಡುತ್ತೆ, ಇದು ಮೈನಸ್ ಇದ್ದಾಗ ಇದು ಅದನ್ನ ಪ್ಲಸ್ ಮಾಡುತ್ತೆ. ಅರ್ಥ ಆಯ್ತಾ? ಇಲ್ಲಿ ನಡೆದ ಕ್ರಿಯೆಯನ್ನ ಹೀಗೆ ಬರೆಯಬಹುದು. ಸೊ ಈ ಕ್ರಿಯೆಯನ್ನ ಬರಿಬೇಕಾದ್ರೆ ಅದನ್ನ ನಾವು ಈ ರೀತಿ ಬರಿಬಹುದು. NaOH ಇದು ಜಲೀಯದ ಸ್ಥಿತಿಯಲ್ಲಿದೆ ಅಥವಾ ಆಕ್ವಾ ಅಂತ ಕರಿತೀವಿ ಈ ಸ್ಥಿತಿಯನ್ನ. ಪ್ಲಸ್ HCl ಇದು ಕೂಡ ಆಕ್ವಾದ ಸ್ಥಿತಿಯಲ್ಲಿ ಇರುತ್ತೆ. ಈಗ ಇದನ್ನ ನಾವು ನೋಡಿದಾಗ NaCl ಜಲೀಯ ಅಗೇನ್ ಪ್ಲಸ್ H2O. H2O ಯಾವ ಸ್ಥಿತಿಯಲ್ಲಿ ಇರುತ್ತೆ? ಲಿಕ್ವಿಡ್. ಈ ಸ್ಥಿತಿಗೆ ಬಂದಿರುತ್ತೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಇದರಿಂದ ಏನ್ ಉಂಟಾಯ್ತು? ಇಲ್ಲಿ ಲವಣ ಮತ್ತು ನೀರು ಉಂಟಾಗೋದನ್ನ ನಾವ್ ಏನಂತ ಕರಿತೀವಿ? ಬಹಳ ಇಂಪಾರ್ಟೆಂಟ್, ತಟಸ್ಥೀಕರಣ ಅಂತ ಕರಿತೀವಿ. ಈಗ ತಟಸ್ಥೀಕರಣ ಅಂದ್ರೆ ಏನು? ಅದಕ್ಕೆ ಒಂದು ಸೂಕ್ತವಾದಂತಹ ಉದಾಹರಣೆ ಕೊಡಿ ಅಂತ ಹೇಳಿದ್ರೆ ಈ ಒಂದು ಚಟುವಟಿಕೆಯ ಉದಾಹರಣೆಯನ್ನ ನೀವು ನೀಡಬಹುದು. ಅರ್ಥ ಆಯ್ತಾ? ಈ ಸಾಮಾನ್ಯವಾಗಿ ತಟಸ್ಥೀಕರಣ ಕ್ರಿಯೆನ ಹೀಗೆ ಬರೆಯಬಹುದು. ಹೇಗ್ ಬರಿತೀವಿ? ಪ್ರತ್ಯಾಮ್ಲ ಪ್ಲಸ್ ಆಮ್ಲ. ಇದರಿಂದ ಏನಾಗುತ್ತೆ? ಲವಣ ಪ್ಲಸ್ ನೀರು ಉಂಟಾಗುತ್ತೆ. ಸೊ ತಟಸ್ಥೀಕರಣ ಏನಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗೋದನ್ನ ನಾವು ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಆಯ್ತಾ? ಈಗ ಆಮ್ಲದೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ ಹೇಗೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಒಂದು ಬೀಕರ್ ನಲ್ಲಿ ಸ್ವಲ್ಪ ತಾಮ್ರದ ಆಕ್ಸೈಡ್ ನ ತೆಗೆದುಕೊಂಡು ಅದಕ್ಕೆ ನಿಧಾನವಾಗಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಸೇರಿಸ್ತಾ ಕಲಕಿ ದ್ರಾವಣದ ಬಣ್ಣವನ್ನ ದಾಖಲಿಸಿ. ತಾಮ್ರದ ಆಕ್ಸೈಡ್ಗೆ ಏನಾಯಿತು? ದ್ರಾವಣವು ನೀಲಿ ಹಸಿರು ಬಣ್ಣಕ್ಕೆ ತಿರುಗುವುದನ್ನ ಮತ್ತು ತಾಮ್ರದ ಆಕ್ಸೈಡ್ ವಿಲೀನವಾಗುವುದನ್ನ ನೀವು ಗಮನಿಸುವಿರಿ. ದ್ರಾವಣ ನೀಲಿ ಹಸಿರು ಬಣ್ಣಕ್ಕೆ ಕಾರಣ ಈ ಕ್ರಿಯೆಯಲ್ಲಿ ಉಂಟಾಗುವಂತಹ ತಾಮ್ರದ ಕ್ಲೋರೈಡ್ ಲೋಹದ ಆಕ್ಸೈಡ್ ಮತ್ತು ಆಮ್ಲಗಳ ನಡುವಿನ ಸಾಮಾನ್ಯ ಕ್ರಿಯೆಯನ್ನ ಹೀಗೆ ನಾವು ಬರೆಯಬಹುದು. ಸೊ ಹೇಗೆ ಬರಿತೀವಿ? ಈಗ ಲೋಹದ ಆಕ್ಸೈಡ್
ಪ್ಲಸ್ ಆಮ್ಲ ನಮ್ಗೆ ಲವಣ ಪ್ಲಸ್ ನೀರನ್ನ ಕೊಡುತ್ತೆ. ಇಲ್ಲೂ ಕೂಡ ಲವಣ ನೀರ್ ನೋಡ್ರಿ, ಇಲ್ಲೂ ಕೂಡ ಲವಣ ನೀರ್ ಕೊಡ್ರಿ. ಲೋಹದ ಆಕ್ಸೈಡ್ ಪ್ಲಸ್ ಆಮ್ಲ. ಅರ್ಥ ಆಯ್ತಾ? ಸೊ ಇದನ್ನ ಈ ಪ್ರತ್ಯಾಮ್ಲ ಪ್ಲಸ್ ಆಮ್ಲ ಕೂಡ ಲವಣ ಪ್ಲಸ್ ನೀರನ್ನ ಕೊಡ್ತು. ಇದು ಕೂಡ ಲೋಹದ ಆಕ್ಸೈಡ್ ಪ್ಲಸ್ ಆಮ್ಲ ಕೂಡ ಲವಣ ಪ್ಲಸ್ ನೀರನ್ನ ಕೊಡ್ತು. ಇದು ಹೇಗೆ ಈ ಕ್ರಿಯೆ ಸರಿ ಇದೆಯಾ ಇದ್ರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಆದ್ರೆ ಇವತ್ತಿನ ತರಗತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದಂತಹ ಈ ಪಾಠ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳಿ ತಿಳ್ಕೊಬಹುದು. ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ಮುಂದಿನ ತರಗತಿಯಲ್ಲಿ ಮೊದಲನೇ ತರಗತಿಯ ಪಾಠ ರಾಸಾಯನಿಕ ಸಮೀಕರಣ ಸರಿಮತನ್ನ ಸರಿದೂಗಿಸೋದು ಹೇಗೆ, ಜೊತೆಗೆ ಇವತ್ತಿನ ಈ ಒಂದು ಪಾಠದ ಕುರಿತಾಗಿ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೊ ಅದಕ್ಕೆ ಪ್ರಿಪೇರ್ ಆಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲಾರ್ಗೂ ಶುಭವಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.